ನಮಸ್ಕಾರ. ಇವತ್ತು ನಾವು ಪ್ಲಾಂಟಾರ್ ಫೇಶಿಯೈಟಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ಲಾಂಟಾರ್ ಫೇಶಿಯೈಟಿಸ್ ಅಂದ್ರೆ ಏನು? ಹೆಚ್ಚಾಗಿ ನನಗೆ ಪೇಷಂಟ್ಸ್ ಬರೋರು ತಮ್ಮ ಹಿಂಬಡಿ ನೋವು ಅಂತ ಹೇಳ್ಕೊಂಡು ಬರ್ತಾರೆ. ಹಿಂಬಡಿ ನೋವು ಯಾಕೆ ಬರುತ್ತೆ, ಅದಕ್ಕೆ ಕಾರಣಗಳೇನು? ಹಿಂಬಡಿ ನೋವಿಗೆ ಸರ್ವೇ ಸಾಮಾನ್ಯವಾದ ಕಾರಣ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ. ಪ್ಲಾಂಟಾರ್ ಅಂದ್ರೆ ನಮ್ಮ ಪಾದದ ಕೆಳಗಡೆ ಭಾಗ, ನಮ್ಮ ಕಾಲಿನ ಕೆಳಗಡೆ ಭಾಗ, ನಮ್ಮ ಪಾದ ಅಂತ ಏನು ಹೇಳ್ತೀವಿ ಇದಕ್ಕೆ. ಇಲ್ಲಿ ನಮ್ಮ ಒಂದು ತಿಕ್ ಫೇಶಿಯಾ ಇದೆ. ಈ ಫೇಶಿಯಾದ ಹೆಸರು ಪ್ಲಾಂಟರ್ ಫೇಶಿಯಾ ಅಂತ. ಇದು ನಮ್ಮ ಫುಟ್ನ ಆರ್ಚ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ಈ ಪ್ಲಾಂಟರ್ ಫೇಶಿಯಾದು ಇನ್ಫ್ಲಮೇಷನ್ ಆಗುತ್ತೆ, ಆ ಕಂಡೀಷನ್ನ ನಾವು ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಇಂಥ ರೋಗಿಗಳಿಗೆ ಹಿಂಬಡಿಯಲ್ಲಿ ನೋವು, ಕೆಲವು ಭಾಗ ಹಿಂಬಡಿಯ ಹಿಂದ್ಗಡೆನೂ ಸಹ ನೋವು ಬರುತ್ತೆ. ಹಿಂಬಡಿಯ ಹಿಂದ್ಗಡೆ ಬರೋ ನೋವನ್ನ ನಾವು ರೆಟ್ರೋಕ್ಯಾಲ್ಕೇನಿಯಲ್ ಬರ್ಸೈಟಿಸ್, ರೆಟ್ರೋಕ್ಯಾಲ್ಕೇನಿಯಲ್ ಪೇನ್ ಅಥವಾ ಟೆಂಡೋಅಚಿಲಿಸ್ ಟೆಂಡಿನೈಟಿಸ್ ಅಂತ ಕರಿತೀವಿ. ಒಂದು ಹೀಲ್ ಪೇನ್, ಇದು ಪ್ಲಾಂಟಾರ್ ಫೇಶಿಯೈಟಿಸ್. ಹಿಂಬಡಿಯ ಹಿಂದ್ಗಡೆ ಭಾಗ ಬರೋಂಥ ನೋವನ್ನ ನಾವು ಟೆಂಡೋಅಚಿಲಿಸ್ ಟೆಂಡಿನೈಟಿಸ್ ಅಥವಾ ರೆಟ್ರೋಕ್ಯಾಲ್ಕೇನಿಯಲ್ ಬರ್ಸೈಟಿಸ್ ಸಹ ಆಗಿರುತ್ತೆ. ಇದು ಹೇಗಿರುತ್ತೆ ಅಂದ್ರೆ, ಒಬ್ಬ ರೋಗಿ ಯಾವಾಗ ಈ ಹಿಂಬಡಿ ನೋವು ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಈ ರೀತಿಯಾದ ವರ್ಣನೆ ಕೊಡ್ತಾರೆ. ಹೇಗೆ ಹೇಳ್ತಾರೆ ಅಂದ್ರೆ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹಿಂಬಡಿ ನೋವು ಇರುತ್ತೆ, ಮೊದಲೇ 10 ಹೆಜ್ಜೆ ನಡಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ, ನಂತರ ನಡೀತಾ ನಡೀತಾ ಕಡಿಮೆ ಆಗತ್ತೆ ಅಂತಾರೆ. ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅಥವಾ ರೆಸ್ಟ್ ತಗೊಂಡಿದ್ದು ಅಥವಾ ಮಲಗಿದ್ದು, ನಂತರ ಚಲನೆ ಮಾಡಲಿಕ್ಕೆ ನಡಿಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು 4 ಹೆಜ್ಜೆ ನಡೀತಾ ಇದ್ದಾಗೆ ಮತ್ತೆ ನೋವು ಶುರುವಾಗತ್ತೆ, ನಡೀತಾ ನಡೀತಾ ನೋವು ಕಮ್ಮಿ ಆಗತ್ತೆ. ಈ ರೀತಿಯಾದ ವರ್ಣನೆ ಕೊಡ್ತಾರೆ, ನಂಗೆ ಈ ರೀತಿ ನೋವು ಬರುತ್ತೆ ಅಂತ. ಇದಕ್ಕೆ ಕಾರಣಗಳೇನು? ಒಂದು ಕಾರಣ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಂಥದ್ದು, ಉದಾಹರಣೆಗೆ ಸರ್ಜನ್ಸ್, ಕಂಡಕ್ಟರ್ಸ್, ಪೊಲೀಸ್ ಕಾನ್ಸ್ಟೇಬಲ್ಸ್ ಇವರು. ಇನ್ನೊಂದು ಕಾರಣ ದೇಹದ ತೂಕ ಹೆಚ್ಚಾಗಿರೋಂಥದ್ದು. ದೇಹದ ತೂಕ ಹೆಚ್ಚಾಗಿದ್ದಾಗ ನಮ್ಮ ಹಿಂಬಡಿ ಮೇಲೆ ಹೆಚ್ಚಿಗೆ ಒತ್ತಡ ಬಿದ್ದು ಇಲ್ಲಿ ನೋವು ಬರುತ್ತೆ. ಮೂರನೇ ಕಾರಣ ಆರ್ಥರೈಟಿಸ್, ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ಸಿರೋನೆಗೆಟಿವ್ ಆರ್ಥರೈಟಿಸ್ ಇರ್ಬೋದು. ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ನಾವು ವಾಯು ಕಾಯಿಲೆ ಅಂತ ಕರಿತೀವಿ. ಇದು ಒಂದು ಮಾಂಸ ಕೊನೆಗೊಳ್ಬೇಕಾದ್ರೆ ಅದನ್ನ ಟೆಂಡಾನ್ ಅಂತ ಕರಿತೀವಿ. ಈ ಟೆಂಡಾನ್ ಏನಾಗುತ್ತೆ, ಈಗ ಬಂದು ಒಂದು ಮೂಳೆಗೆ ಅಟ್ಯಾಚ್ ಆಗುತ್ತೆ. ಇಂಥ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತವೆ. ಇದನ್ನ ನಾವು ಎಂಥಿಸೈಟಿಸ್ ಅಂತ ಕರಿತೀವಿ. ಒಂದು ಎಂಥಿಸೈಟಿಸ್ ತುಂಬಾ ಕೆಟ್ಟ ನೋವು ಕೊಡುತ್ತೆ. ಎಂಥಿಸೈಟಿಸ್ ವಾಯು ಕಾಯಿಲೆಯಲ್ಲಿ ಅಥವಾ ಆರ್ಥರೈಟಿಸ್ ಅಲ್ಲಿ, ವಿಶೇಷವಾಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಈ ಎಂಥಿಸೈಟಿಸ್. ಈಗ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ, ಸಾಮಾನ್ಯವಾದ ಪ್ಲಾಂಟಾರ್ ಫೇಶಿಯೈಟಿಸ್ಗೆ ಟ್ರೀಟ್ಮೆಂಟ್ ಏನಂದ್ರೆ, ನಾವು ಮೊದಲೇದಾಗಿ ಎಕ್ಸಸೈಸ್ ಹೇಳ್ತೀವಿ. ಯಾರಿಗೆ ಪ್ಲಾಂಟಾರ್ ಫೇಶಿಯೈಟಿಸ್ ಇರುತ್ತೋ ಮೊದಲಿಗೆ ನಾವು ಅವರಿಗೆ ವಾಟರ್ ಬಾಟಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ವಾಟರ್ ಬಾಟಲ್ ಎಕ್ಸಸೈಸ್ ಅಂದ್ರೆ, ಒಂದು ವಾಟರ್ ಬಾಟ್ಲು, ಅರ್ಧ ಲೀಟ್ರು ವಾಟರ್ ಬಾಟ್ಲು ತಗೊಂಡು ಪೂರ್ತಿ ನೀರು ತುಂಬಿಸಿ ಇದನ್ನ ನಾವು ನಮ್ಮ ರೆಫ್ರಿಜರೇಟರ್ಲಿ ಇಡಬೇಕು. ರಾತ್ರಿ ಮಲಗಬೇಕಾದ್ರೆ, ಬೆಳಗ್ಗೆ ಎದ್ದಾಗ ಪೂರ್ತಿ ಐಸ್ ಆಗಿರುತ್ತೆ. ಎದ್ದ ತಕ್ಷಣ ಮೊದಲೇದಾಗಿ ಮಾಡಬೇಕಾದಂತ ಕೆಲಸ, ಇದನ್ನ ನೆಲದ ಮೇಲೆ ಇಟ್ಟು ಕಾಲಿಂದ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ. ನಾವು ಚಪಾತಿ ಹೇಗೆ ಒತ್ತುತ್ತೀವಿ ಅದೇ ರೀತಿ ಇದನ್ನ ಲಟ್ಟಣಿಗೆ ಅನ್ಕೊಂಡು ಚೆನ್ನಾಗಿ ಕಾಲನ್ನ ಮಸಾಜ್ ಮಾಡ್ಕೊಂಡು. ಒಂದು. ಎರಡನೇದು ಬಹು ಮುಖ್ಯವಾದಂಥದ್ದು, ಬರೀ ಕಾಲಲ್ಲಿ ನಡಿಬಾರದು. ಮನೆಯೊಳಗೆ ಒಂದು ಸ್ಲಿಪ್ಪರ್ ಇಟ್ಕೊಬೇಕು, ಹೊರಗಡೆಗೂ ಸ್ಲಿಪ್ಪರ್ ಇಟ್ಕೊಬೇಕು. ಹೊರಗಡೆ ಸ್ಲಿಪ್ಪರ್ಗಿಂತ ಶೂ ಬಳಸಿದ್ರೆ ಒಳ್ಳೇದು. ಸುಮಾರು ಜನ ಈ ಒಂದು ತಪ್ಪು ಕಲ್ಪನೆ ಇದೆ, ನಾವು ಮೆಡಿಕೇಟೆಡ್ ಸ್ಲಿಪ್ಪರ್ಸ್ ಅಂತ ಏನ್ ಕರಿತೀವಿ ಆಯ್ತಲ್ಲ, ಅದನ್ನ ಏನು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದು MCR ಸೋಲ್ ಇರಂತ ಸ್ಲಿಪ್ಪರ್ಸ್. ಈ MCR ಇರಂತಹ ಸೋಲ್ ಸ್ಲಿಪ್ಪರ್ಸ್ನ ನೀವು ಪ್ಲಾಂಟಾರ್ ಫೇಶಿಯೈಟಿಸ್ ಬಳಸಿದ್ರೆ ನೋವು ಹೆಚ್ಚಾಗತ್ತೆ, ಕಡಿಮೆ ಆಗಲ್ಲ. ಅದಕ್ಕೆ ದಯವಿಟ್ಟು MCR ಸೋಲ್ ಸ್ಲಿಪ್ಪರ್ಸ್ನ ಪ್ಲಾಂಟಾರ್ ಫೇಶಿಯೈಟಿಸ್ಗೆ ಬಳಸಬೇಡಿ. ಅದು ಕೇವಲ ಯಾರಿಗೆ ಶುಗರ್ ಇರುತ್ತೋ, ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸ್ ಇರುತ್ತೋ ಅಂಥವ್ರಿಗೆ ಮಾತ್ರ ನಾವು ಅದನ್ನ ರೆಕಮೆಂಡ್ ಮಾಡ್ತೀವಿ. ಬೇರೆ ಸಮಯದಲ್ಲಿ ನೀವು ಒಂದು
ಸಾಮಾನ್ಯವಾದ ಹೀಲ್ ಪೇನ್ಗೆ, ಪ್ಲಾಂಟರ್ ಫೇಶಿಯೈಟಿಸ್ಗೆ, ಮನೆಯೊಳಗೆ ಸ್ಲಿಪ್ಪರ್ ಅಥವಾ ಮನೆಯೊಳಗೂ ಸಿಂಪಲ್ ಆದಂತಹ ಕ್ಯಾನ್ವಸ್ ಶೂ ಬಳಸಿ, ಅಲ್ಲಿ ನೀವು ಏನಾದರೂ ಬೇಕಂದ್ರೆ ನಿಮಗೆ ಸಿಲಿಕಾನ್ ಹೀಲ್ ಕುಷನ್ ಸಿಗುತ್ತೆ, ಸಿಲಿಕಾನ್ ಹೀಲ್ ಕುಷನ್ ಬಳಸ್ಬೋದು. ನೀವೇನಾದ್ರೂ ಶೂ ಬಳಸ್ತಾ ಇದ್ರೆ ಒಂದು ಒಳ್ಳೆ ಲೈಟ್ ವೇಟ್ ಶೂ ಒಳಗೆ ತುಂಬಾ ಹೊತ್ತು ನಿಂತ್ಕೊಳ್ಳೋದಾದ್ರೆ ನೀವು ಸಿಲಿಕಾನ್ ಹೀಲ್ ಕುಷನ್ನ ಬಳಸ್ಬೋದು. ಸಿಲಿಕಾನ್ ಮೆಟೀರಿಯಲ್ ಇಂದ ಆಗಿರುತ್ತೆ. ಇದನ್ನ ನೀವು ಹೀಲಿಗೆ ಹಿಂಡಿ ಭಾಗದಲ್ಲಿ ಇಟ್ಕೊಂಡಾಗ ಇದು ಕುಷನ್ ಕೊಡುತ್ತೆ, ಇದೊಂದು. ಅಥವಾ ನಿಮಗೆ ಕೇವಲ ಹೀಲ್ ಅಲ್ಲದೆ ಬೇರೆ ಭಾಗದಲ್ಲೂ ಪಾದದಲ್ಲಿ ಫುಟ್ಟಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಸಿಲಿಕಾನ್ದು ಇನ್ಸೋಲ್ ಅಂತ ಬರುತ್ತೆ. ಈ ಸಿಲಿಕಾನ್ ಇನ್ಸೋಲ್ ಸಹ ಬಳಸ್ಬೋದು. ಕೆಲವರಿಗೆ ಏನಾಗಿರುತ್ತೆ ಅಂದ್ರೆ ನಮ್ಮ ಈ ಫುಟ್, ಆ ಪಾದದಲ್ಲಿ ಈ ಆರ್ಚ್ ಅಂತ ಏನ್ ಕರಿತೀವಿ, ಆರ್ಚ್ ಕಡಿಮೆ ಇರುತ್ತೆ. ಅಂಥವ್ರಿಗೆ ನಾವು ಅದನ್ನ ಫ್ಲಾಟ್ ಫುಟ್ ಅಂತ ಕರಿತೀವಿ. ಅಂತ ಫ್ಲಾಟ್ ಫುಟ್ ಇರೋಂಥವರಿಗೆ ಆರ್ಚ್ ಸಪೋರ್ಟ್ ಬೇಕಾಗತ್ತೆ. ನಮ್ಮ ಆರ್ಚ್ಗೆ ಇಲ್ಲಿಗೆ ಒಂದು ಸಪೋರ್ಟ್ ಬೇಕಾಗತ್ತೆ. ಅದಕ್ಕೂ ಸಹ ನಮಗೆ ಸಿಲಿಕಾನ್ದು ಆರ್ಚ್ ಸಪೋರ್ಟ್ ಅಂತ ಸಿಗುತ್ತೆ. ಇದು ಸಹ ಬಳಸ್ಬೋದು ನೀವು. ಇದನ್ನ ಮೀಡಿಯಲ್ ಆರ್ಚ್ ಸಪೋರ್ಟ್ ಅಂತ ಕರಿತೀವಿ. ಯಾರಿಗೆ ಈ ಕಂಪ್ಲೀಟ್ ಫ್ಲಾಟ್ ಫುಟ್ ಇದ್ದು ನಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥವ್ರಿಗೆ ನಾವು ವಿಶೇಷವಾದಂತಹ ಸ್ಲಿಪ್ಪರ್ಸ್ ಸಿಗುತ್ತೆ. ಆ ಸ್ಲಿಪ್ಪರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಆರ್ಚ್ ಮೇಂಟೈನ್ ಮಾಡೋಂತಹ ಸೋಲ್ ಇರುತ್ತೆ. ಒಂದು ಮೀಡಿಯಲ್ ಆರ್ಚ್ ಸಪೋರ್ಟ್ ಅಂತ ಕರಿತೀವಿ, ಇನ್ನೊಂದು ಲ್ಯಾಟರಲ್ ಆರ್ಚ್ ಸಪೋರ್ಟ್ ಅಂತ ಕರಿತೀವಿ. ಈ ಎರಡು ಆರ್ಚ್ ಸಪೋರ್ಟ್ ಇರೋಂತಹ ಸ್ಲಿಪ್ಪರ್ ಬಳಸಲಿಕ್ಕೆ ನಾವು ರೆಕಮೆಂಡ್ ಮಾಡಿ. ರೆಟ್ರೋ ಕ್ಯಾಲ್ಕೇನಿಯಲ್ ಬೆಲ್ಟ್ ಅಂತ ಬರುತ್ತೆ, ಅದು ಸಿಲಿಕಾನ್ ಮೆಟೀರಿಯಲ್ ಇದೆ. ಇದನ್ನು ಸಹ ಬಳಸ್ಬೋದು. ಇದ್ರ ಜೊತೆಗೆ ಫಿಸಿಯೋಥೆರಪಿ, ಅಲ್ಟ್ರಾಸೌಂಡ್ ಮಸಾಜ್ ಉಪಯೋಗ ಆಗತ್ತೆ. ಮತ್ತೆ ದೇಹದ ತೂಕ ಅರ್ಧ kg ಕಡಿಮೆ ಆದ್ರೂ ಸಾಕು, ಆಟೋಮೆಟಿಕ್ ಆಗಿ ನಮ್ಮ ಪ್ಲಾಂಟರ್ ಫೇಶಿಯೈಟಿಸ್ ಕಡಿಮೆ ಆಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಈ ಪ್ಲಾಂಟರ್ ಫೇಶಿಯೈಟಿಸ್ ಅನ್ನೋದು ಸೀಸನಲ್ ಇರುತ್ತೆ. ಕೆಲವೊಮ್ಮೆ ಈ ಚಳಿಗಾಲದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ, ಬೇಸಿಗೆಗಾಲ ಬರ್ತಾ ಇದ್ದಂಗೆನೆ ಕಡಿಮೆ ಆಗತ್ತೆ. ಮತ್ತೊಂದು ಟ್ರೀಟ್ಮೆಂಟ್, ಯಾವಾಗ ಯಾವುದಕ್ಕೂ ಇದಕ್ಕೆ ಕಡಿಮೆ ಆಗಲ್ವೋ ಆಗ ನಾವು ಮಾತ್ರೆಗಳನ್ನ ರೆಕಮೆಂಡ್ ಮಾಡ್ತೀವಿ. ಸಿಂಪಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ತಗೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ.